ನಮಸ್ಕಾರ ಸ್ನೇಹಿತರೆ, KS ಓವಿ ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ದ್ವಿತೀಯ BA ಮತ್ತೆ BComನವರಿಗೆ ಇಂಗ್ಲಿಷ್ನಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಪೋಯಮ್ದು ಕನ್ನಡದಲ್ಲಿ ಮತ್ತೆ ಇಂಗ್ಲಿಷ್ನಲ್ಲಿ ಸಾರಾಂಶವನ್ನ ಹೇಳಲಿದ್ದೇನೆ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಪ್ಲೀಟ್ ವಿಡಿಯೋವನ್ನ ನೋಡಿ. ಮತ್ತೆ ಈ ಪೋಯಮ್ ಏನಿದೆ ಇದು ರಿಪೀಟೆಡ್ ಆಗಿ ಬರ್ತಾ ಇದೆ ಎಕ್ಸಾಮ್ ಅಲ್ಲಿ, ಹಾಗಾಗಿ ಇದನ್ನ ನೀವು ಓದ್ಕೊಂಡ್ರೆ ಪಾಸ್ ಆಗ್ಲಿಕ್ಕೆ ತುಂಬಾ ಈಸಿ. ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ ಯಾವ್ದೆಲ್ಲ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಅಂತ. ಆ ಟಾಪಿಕ್ ಅಲ್ಲಿ ಬರುವಂತಹ ಒಂದು ಆ ಒಂದು ಕ್ವಶನ್ಸ್ ಅಲ್ಲಿ ಅಂದ್ರೆ ಆ ಒಂದು ಇಂಪಾರ್ಟೆಂಟ್ ಏನು ಟಾಪಿಕ್ ಇದೆ ಅದರಲ್ಲಿ ಈ ಟಾಪಿಕ್ ಕೂಡ ಒಂದಾಗಿರುತ್ತೆ. ಹಾಗಾಗಿ ಈ ಚಾಪ್ಟರ್ ನ ನೀವು ಮಿಸ್ ಮಾಡದೆ ಓದ್ಕೊಳ್ಳಿ. ಕನ್ನಡದಲ್ಲಿ ಮತ್ತೆ ಇಂಗ್ಲಿಷ್ ನಲ್ಲಿ ಇದರ ಸಾರಾಂಶವನ್ನ ನಾನು ಹೇಳ್ತೇನೆ. PB ಶೆಲ್ಲೆ ಅವರು ಬರೆದಿರುವಂತಹ ಓಸಿಮ್ಯಾಂಡಿಯಾಸ್ ಎನ್ನುವಂತಹ ಒಂದು ಪೋಯಮ್ ಏನಿದೆ, PB ಶೆಲ್ಲೆ ಅವರು ಬರೆದಿರುವಂತಹದ್ದು. PB ಶೆಲ್ಲೆ ಅಂದ್ರೆ ಪರ್ಸಿ ಬ್ಯಾಷೆ ಶೆಲ್ಲೆ ಅಂತ ಬರುತ್ತೆ. ಪರ್ಸಿ ಬ್ಯಾಷೆ ಶೆಲ್ಲೆ ಅಂತ ಬರುತ್ತೆ PB ಶೆಲ್ಲೆ. ಸೊ ನೀವು PB ಶೆಲ್ಲೆ ಅಂತ ಅಷ್ಟೇ ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಮೊದಲಿಗೆ ನಾವು ಈ ಡೈರೆಕ್ಟ್ ಸಮ್ಮರಿಗೆ ಹೋಗುವ ಮೊದಲು ಸ್ವಲ್ಪ ಈ ಪೋಯೆಟ್ ಏನಿದ್ದಾರೆ ಅವರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕಾಗತ್ತೆ. ಸೊ ಪೋಯೆಟ್ PB ಶೆಲ್ಲೆ ಏನಿದ್ದಾರೆ ಅವರು August 4th 1792 ಅಲ್ಲಿ ಬಾರ್ನ್ ಆಗ್ತಾರೆ. August 4th 1792 ಅಲ್ಲಿ ಇವರು PB ಶೆಲ್ಲೆ ಅವರು ಬಾರ್ನ್ ಆಗ್ತಾರೆ. ಹಾಗೇನೆ ಇವರು ಫೇಮಸ್ ಆಗಿರೋದು ಯಾವ್ದ್ರಲ್ಲಿ ಅಂದ್ರೆ ರೊಮ್ಯಾಂಟಿಕ್ ಪೋಯೆಟ್ಸ್ ಅಲ್ಲಿ. ಅಂದ್ರೆ PB ಶೆಲ್ಲೆ ಇಸ್ ಒನ್ ಆಫ್ ದ ಪಾಪ್ಯುಲರ್ ರೊಮ್ಯಾಂಟಿಕ್ ಪೋಯೆಟ್ಸ್ ಹೂ ರೋಟ್ ಪೋಯಮ್ಸ್ ಆಸ್ ವೆಲ್ ಆಸ್ ಪ್ಲೇ ಇನ್ ದ 19th century. ಅಂದ್ರೆ 19ನೇ ಶತಮಾನದಲ್ಲಿ ಬರುವಂತಹ ಒಬ್ಬ ಫೇಮಸ್ ರೊಮ್ಯಾಂಟಿಕ್ ಪೋಯೆಟ್ ಆಗಿರ್ತಾರೆ ಇವರು. ಅಂದ್ರೆ ಪ್ರೀತಿಗೆ ಸಂಬಂಧಿಸಿದ ಹಾಗೆ ಎಲ್ಲ ಏನು ನಾಟಕಗಳನ್ನ ಬರೆಯುವುದು ಮತ್ತೆ ಕವನಗಳನ್ನ ಬರೆಯುವಂತಹ ಒಬ್ಬ ಲೇಖಕರಾಗಿರ್ತಾರೆ PB ಶೆಲ್ಲೆ ಅವರು. 19th centuryಯಲ್ಲಿ ಇವರು ಇರುವಂತಹವರು. ಹಿಸ್ ಪೋಯಮ್ ಆರ್ ನೋನ್ ಫಾರ್ ದೇರ್ ಲಿರಿಕಲ್ ಫ್ಲೋ, ಮೆಲೋಡಿ, ಐಡಿಯಾಲಿಸಮ್ ಅಂಡ್ ರೆವಲ್ಯೂಷನರಿ ಫರ್ವರ್. ಅಂದ್ರೆ ಇವರ ಪೋಯಮ್ ಅಲ್ಲ ಯಾವ ತರಹ ಇವರು ಪೋಯಮ್ ಅನ್ನೆಲ್ಲ ಬರೀತಾರೆ ಅಂದ್ರೆ ಒಂದು ಲಿರಿಕಲ್, ಒಂದು ಪ್ರೀತಿಗೆ ಸಂಬಂಧಿಸಿದಂತಹ ಲಿರಿಕಲ್ ಒಂದು ಫ್ಲೋ ಅಲ್ಲಿರುತ್ತೆ, ಅಥವಾ ಮೆಲೋಡಿ ಆದ ಒಂದು ಏನು ಪೋಯಮ್ ಅನ್ನೆಲ್ಲ ಬರೀತಾರೆ. ಅಂದ್ರೆ ಮಧುರವಾದ ಪೋಯಮ್ಗಳು, ಲಿರಿಕಲ್ ಫ್ಲೋ ಅಲ್ಲಿರುವಂತಹ ಮಧುರವಾದ ಏನು ಪದ್ಯಗಳನ್ನೆಲ್ಲ ಬರೀತಾರೆ, ಹಾಡುಗಳನ್ನೆಲ್ಲ, ಮತ್ತೆ ಆದರ್ಶವಾದ ಒಂದು ವಿಷಯಗಳನ್ನೆಲ್ಲ ಇವರು ಪೋಯಮ್ ಒಳಗೊಂಡಿರುತ್ತೆ. ಮತ್ತೆ ಕ್ರಾಂತಿಯನ್ನ ಉಂಟು ಮಾಡುವಂತಹ ಒಂದು ವಿಷಯಗಳನ್ನೆಲ್ಲ ಅವರ ಪೋಯಮ್ ಅಲ್ಲಿ ಒಳಗೊಂಡಿರ್ತದೆ. ಅಂತಹ ಪೋಯಮ್ಗಳನ್ನೆಲ್ಲ ಅವರು ಬರೀತಾರೆ. ಮತ್ತೆ ದೇ ಎಕ್ಸ್ಪ್ರೆಸ್ ದ ಪೋಯೆಟ್ ಸ್ಟ್ರೆಂತ್, ಇಂಟೆಲೆಕ್ಚುಯಾಲಿಟಿ ಅಂಡ್ ಫೈತ್ ಇನ್ ದ ಪವರ್ ಆಫ್ ಲವ್ ಅಂಡ್ ಲಿಬರ್ಟಿ. ಪ್ರೀತಿ ಮತ್ತೆ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ಹಾಗೆ ಎಷ್ಟು ಪ್ರೀತಿಗೆ ಮತ್ತೆ ಏನು ಸ್ವಾತಂತ್ರ್ಯಕ್ಕೆ ಎಷ್ಟು ಒಂದು ಪವರ್ ಇದೆ, ಅಥವಾ ಎಷ್ಟೊಂದು ಬೌದ್ಧಿಕತೆ ಇದೆ, ಮತ್ತೆ ಪ್ರೀತಿಯಲ್ಲಿ ಎಷ್ಟು ನಂಬಿಕೆ ಇದೆ, ಅದೆಲ್ಲವನ್ನ ಕೂಡ ಅವರ ಒಂದು ಕವನಗಳನ್ನು ಓದಿದಾಗ ನಮಗೆ ತಿಳಿದುಕೊಳ್ತದೆ. ಮತ್ತೆ ಬೌದ್ಧಿಕವಾಗಿ ಪ್ರೀತಿ ಅಂದ್ರೆ ಏನು, ಅದರ ಸ್ಟ್ರೆಂತ್ ಏನು, ಅದರ ಶಕ್ತಿ ಏನು, ಮತ್ತೆ ಸ್ವತಂತ್ರ ಎಷ್ಟು ಮುಖ್ಯ, ಅದೆಲ್ಲವನ್ನ, ಪ್ರೀತಿಯಲ್ಲಿ ಸ್ವಾತಂತ್ರ್ಯ ಎಷ್ಟಿರ್ಬೇಕು, ಹಾಗೆ ಅದೆಲ್ಲವನ್ನ ಕೂಡ ಅವರ ಒಂದು ಪೋಯಮ್ ಏನಿದೆ ಒಳಗೊಂಡಿರ್ತದೆ. ಈಗಾಗಲೇ ನಮ್ಗೆ ಗೊತ್ತಿದೆ ಅವರೊಬ್ಬ ರೊಮ್ಯಾಂಟಿಕ್ ಪೋಯೆಟ್ ಅಂತ, ಹಾಗಾಗಿ ಪ್ರೀತಿಗೆ ಸಂಬಂಧಿಸಿದ ಹಾಗೆ ಎಲ್ಲವನ್ನ ಅವರ ಕವನಗಳಲ್ಲಿ ನಾವು ನೋಡಬಹುದಾಗಿದೆ. ಇನ್ನು ನಾವು ಡೈರೆಕ್ಟ್ ಆಗಿ ಸಮ್ಮರಿಗೆ ಹೋಗುದಾದ್ರೆ ಟಾಪಿಕ್ ನೇಮ್ ಆಸಿಮ್ಯಾಂಡಿಯಾಸ್ ಅಂತ ಬರುತ್ತೆ. ಆಸಿಮ್ಯಾಂಡಿಯಾಸ್ ಅಂದ್ರೆ ಏನಪ್ಪಾ ಅಂದ್ರೆ ಇದೊಂದು ರಾಜನ ಹೆಸರಾಗಿರ್ತದೆ. ಪ್ರಾಚೀನ ಒಂದು ಓಲ್ಡ್ ಈಜಿಪ್ಟ್ ಏನಿದೆ ಅಲ್ಲಿ ಒಬ್ಬ ರಾಜ ಇರ್ತಾನೆ, ಅವನ ಹೆಸರು ರಾಮ್ಸೆಸ್ ಸೆಕೆಂಡ್ ಅಂತ ಇರುತ್ತೆ. ಅಂದ್ರೆ ಸೆಕೆಂಡ್ ರಾಮ್ಸೆಸ್ ಅಂತ ಒಬ್ಬ ರಾಜ ಇರ್ತಾನೆ, ಈಜಿಪ್ಟ್ ದೇಶದ ರಾಜನಾಗಿರ್ತಾನೆ ಅವನು. ಅವನಿಗೆ ಇನ್ನೊಂದು ಹೆಸರು ಬರುತ್ತೆ, ಅದು ಆಸಿಮ್ಯಾಂಡಿಯಾಸ್ ಅಂತ. ಅಂದ್ರೆ ಈಜಿಪ್ಟ್ ನ ಓಲ್ಡ್ ಒಬ್ಬ ರಾಜ ಏನಿರ್ತಾನೆ ಅವನಿಗೆ ರಾಮ್ಸೆಸ್ ಅನ್ನುವಂತಹ ಒಬ್ಬ ರಾಜ ಇರ್ತಾನೆ, ಅವನ ಒಂದು ಓಲ್ಡ್ ಹೆಸರು ಕೂಡ ಆಗಿರ್ತದೆ. ಹಾಗೇನೆ PB ಶೆಲ್ಲೆ ಅವರು ಬರೆದಿರುವಂತಹ ಕವನದ ಒಂದು ಹೆಸರು ಕೂಡ ಆಸಿಮ್ಯಾಂಡಿಯಾಸ್ ಅಂತ ಆಗಿರ್ತದೆ. ಈ ಆಸಿಮ್ಯಾಂಡಿಯಾಸ್ ಎನ್ನುವಂತಹ ಒಂದು ವರ್ಡಿನ ಅರ್ಥ ಇನ್ನೊಂದು ಹೇಳುವುದಾದ್ರೆ, ಒಂದು ಮನುಷ್ಯ, ಈ ಒಂದು ಆಸಿಮ್ಯಾಂಡಿಯಾಸ್ ಎನ್ನುವಂತಹ ವರ್ಡ್ ಏನನ್ನ ಹೇಳ್ತದೆ ಅಂದ್ರೆ, ಮನುಷ್ಯನಿಗೆ ಅಹಂಕಾರ ಮತ್ತೆ ಅಧಿಕಾರ ಏನಿದೆ ಅದು ಯಾವತ್ತೂ ಕೂಡ ಶಾಶ್ವತ ಅಲ್ಲ ಎನ್ನುವಂತಹದನ್ನ ಈ ಆಸಿಮ್ಯಾಂಡಿಯಾಸ್ ಎನ್ನುವಂತಹ ಪದದ ಒಂದು ಅರ್ಥ ನೀಡ್ತದೆ. ಅಂದ್ರೆ ಆಸಿಮ್ಯಾಂಡಿಯಾಸ್ ಅಂದಾಗ ಎಲ್ರಿಗೂ ಒಂದು, ಅಂದ್ರೆ ಒಬ್ಬ ರಾಜನಿದ್ದ, ಅವನಿಗೆ ತುಂಬಾ ಅಹಂಕಾರ ಇತ್ತು, ಅಧಿಕಾರ ಮದ ಇತ್ತು, ಹಾಗೆಲ್ಲ ನಾವು ತಿಳ್ಕೊಳ್ಬಹುದು. ಆ ತರ ಒಂದು ಮೀನಿಂಗ್ ಕೂಡ ಆಸಿಮ್ಯಾಂಡಿಯಾಸ್ ನೀಡುತ್ತದೆ. ಇನ್ನು ನಾವು ಡೈರೆಕ್ಟ್ ಆಗಿ ಈ ಪೋಯಮ್ಮಿನ ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಸಮ್ಮರಿಯನ್ನು ನೋಡುವ. ದಿಸ್ ಪೋಯಮ್ ಟೀಚಸ್ ವೆರಿ ಇಂಪಾರ್ಟೆಂಟ್ ಲೆಸನ್. ಪವರ್, ವೆಲ್ತ್ ಅಂಡ್ ಪ್ರೈಡ್ ಡು ನಾಟ್ ಲಾಸ್ಟ್ ಫಾರ್ ಎವರ್. ಟೈಮ್ ಇಸ್ ಸ್ಟ್ರಾಂಗರ್ ದೆನ್ ಎವ್ರಿ ಕಿಂಗ್ ಅಂಡ್ ಎವ್ರಿ ಎಂಪೈರ್. ಅಂದ್ರೆ ಈ ಪೋಯಮ್ ನಮ್ಗೆ ಏನ್ ಹೇಳುತ್ತೆ ಆಸಿಮ್ಯಾಂಡಿಯಾಸ್ ಅಂತ ಹೇಳುದಾದ್ರೆ, ಏನು ಶಕ್ತಿ ಇದೆ, ಪವರ್ ಇದೆ, ಅಧಿಕಾರ ಇದೆ, ಅಥವಾ ಒಂದು ಆರೋಗ್ಯ, ಒಂದು ಏನು ಇದಿದೆ, ಏನು ವೆಲ್ತ್ ಅಂದ್ರೆ ಒಂದು
ಐಷಾರಾಮಿ ಸೌಭಾಗ್ಯ ಏನಿದೆ, ಐಷಾರಾಮಿ ಜೀವನ ಅಥವಾ ಒಂದು ವೆಲ್ತ್ ಏನಿದೆ, ಅವನಿಗೆ ಒಂದು ಒಳ್ಳೆ ಸಮೃದ್ಧವಾಗಿ ಬದುಕುವಂತಹ ಜೀವನ ಏನಿದೆ, ಹಾಗೆಯೇ ಒಂದು ಹೆಮ್ಮೆ ಅನ್ನುವಂಥ ಹೆಮ್ಮೆಯಿಂದ ಬದುಕುವಂತಹ ಒಂದು ಜೀವನ ಏನಿರುತ್ತೆ, ಅದು ಯಾವುದು ಕೂಡ ಶಾಶ್ವತ ಅಲ್ಲ. ಹಾಗೆಯೇ ಟೈಮ್ ಎನ್ನುವಂಥದ್ದು ಒಬ್ಬ ರಾಜ ಎನ್ನುವ ಪದವಿ ಮತ್ತೆ ಅವನ ಸಾಮ್ರಾಜ್ಯಕ್ಕಿಂತ ಈ ಸಮಯ ಎನ್ನುವುದು ತುಂಬಾ ಇಂಪಾರ್ಟೆಂಟ್ ಸಾರಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಶಕ್ತಿಶಾಲಿಯಾಗಿರುತ್ತೆ. ಸಮಯ ಎನ್ನುವುದು ತುಂಬಾ ಶಕ್ತಿಶಾಲಿ. ಒಬ್ಬ ರಾಜನಿಗೆ ಎಷ್ಟೇ ದೊಡ್ಡ ಸಾಮ್ರಾಜ್ಯ ಇರಲಿ, ಎಂತಹ ಅಧಿಕಾರವೇ ಇರಲಿ, ಎಂತಹ ಏನು ಅತಿಯಾದ ಒಂದು ಏನು ಎಲ್ಲವೂ ಹಣ ಅವನಿಗೆ ಬೇಕಾಗಿರುವಂತಹ ಎಲ್ಲ ಅವನಿಗೆ ಇದ್ರೂ ಸಮಯದ ಮುಂದೆ ಎಲ್ಲವೂ ನಶ್ವರ. ಸಮಯವೇ ತುಂಬಾ ಇಂಪಾರ್ಟೆಂಟ್, ಸ್ಟ್ರಾಂಗ್ ಆಗಿರುತ್ತೆ ಅನ್ನೋದನ್ನ ಈ ಒಂದು ಪದ್ಯದ ಮುಖ್ಯವಾದ ಒಂದು ಸಾರಾಂಶವಾಗಿರುತ್ತೆ. ಇನ್ನು ದಿಸ್ ಪೋಯಮ್ ಬಿಗಿನ್ಸ್ when the speaker says that he met a traveler who came from an ancient land. ಈ ಒಂದು ಪೋಯಮ್ ಯಾವಾಗ ಶುರು ಆಗುತ್ತೆ ಅಂದ್ರೆ, ಈ ಪೋಯಮ್ ಸ್ಪೀಕರ್ ಪೋಯಮ್ ಏನಿದೆ, ಈ ಒಂದು ಕಥೆಯನ್ನ ಹೇಳುವಂತ ಸ್ಪೀಕರ್ ಏನಿದ್ದಾರೆ, ಅವರು ಒಂದು ಏನ್ಷಿಯಂಟ್ ಲ್ಯಾಂಡ್ ಇಂದ ಬಂದಿರುವಂತಹ ಒಬ್ಬ ಟ್ರಾವೆಲರ್ ಅನ್ನ ಮೀಟ್ ಆಗ್ತಾರೆ. ಒಂದು ಏನ್ಷಿಯಂಟ್ ಅಂದ್ರೆ ಹಳೆ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಒಂದು ಏನ್ಷಿಯಂಟ್ ಲ್ಯಾಂಡ್ ಒಂದು ಜಾಗದಿಂದ ಬಂದಿರುವಂತಹ ಒಬ್ಬ ಟ್ರಾವೆಲರ್ ಅನ್ನ ಈ ಒಂದು ಕಥೆ ಹೇಳುವಂತ ಸ್ಪೀಕರ್ ಏನಿದ್ದಾರೆ ಅವರು ಮೀಟ್ ಆಗ್ತಾರೆ. The traveler tells him about the remains of a huge statue standing in the middle of the desert. ಅಂದ್ರೆ ಪೋಯಮ್ಗೆ ಏನು ಪೋಯಟ್ ಏನಿದ್ದಾರೆ ಅವರು ಒಂದು ಟ್ರಾವೆಲರ್ನ ಮೀಟ್ ಆಗ್ತಾರೆ. ಆ ಟ್ರಾವೆಲರ್ ಏನು ಒಂದು ಏನ್ಷಿಯಂಟ್ ಲ್ಯಾಂಡ್ ಇಂದ ಬಂದವರಾಗಿರ್ತಾರೆ. ಅಂದ್ರೆ ಏನ್ಷಿಯಂಟ್ ಲ್ಯಾಂಡಿಗೆ ಹೋಗಿ ಒಂದು ಪ್ಲೇಸ್ ಅನ್ನ ನೋಡ್ಕೊಂಡು ಬಂದವರಾಗಿರ್ತಾರೆ. ಮತ್ತೆ ಆ ಟ್ರಾವೆಲರ್ ಏನ್ ಹೇಳ್ತಾರೆ, ಅವರೊಂದು ಹ್ಯೂಜ್ ಆಗಿರುವಂತಹ ನಿಂತಿರುವಂತಹ ಒಂದು ಸ್ಟ್ಯಾಚ್ಯೂವನ್ನ ಡೆಸರ್ಟ್ ಅಲ್ಲಿ, ಒಂದು ಮರುಭೂಮಿಯಲ್ಲಿ ನೋಡ್ತಾರೆ. ಒಂದು ಪ್ಲೇಸ್ ಅಲ್ಲಿ ಮರಳುಗಾಡಲ್ಲಿ ಇರುವಂತಹ ಒಂದು ಪ್ರದೇಶದಲ್ಲಿ ಇರುವಂತಹ ಒಂದು ದೊಡ್ಡ ಸ್ಟ್ಯಾಚ್ಯೂವನ್ನ ಅವರು ನೋಡ್ತಾರೆ. ಮತ್ತೆ ಅದನ್ನ ಅವರು ಟ್ರಾವೆಲರ್ ಏನು ಈ ಪೋಯೆಟಿಗೆ ಹೇಳ್ತಾರೆ, ನಾನೊಂದು ದೊಡ್ಡವಾದ ಹ್ಯೂಜ್ ಆಗಿರುವಂತಹ ಇನ್ನು ಉಳಿದುಕೊಂಡಿರುವಂತಹ ಒಂದು ಸ್ಟ್ಯಾಚ್ಯೂವನ್ನ ಡೆಸರ್ಟ್ ಅಲ್ಲಿ ನೋಡಿದ್ದೇನೆ ಅಂತ ಹೇಳ್ತಾರೆ. ದಟ್ the statue is broken, only 2 large stones legs are still standing, the upper part of the statue has fallen to the ground ಅಂತ. ಅಂದ್ರೆ ಆ ಸ್ಟ್ಯಾಚ್ಯೂ ಏನಿದೆ, ಎಷ್ಟು ದೊಡ್ಡ ಸ್ಟ್ಯಾಚ್ಯೂ ನೋಡಿದ್ದಾರೆ, ಆ ಸ್ಟ್ಯಾಚ್ಯೂ ಆದ್ರೆ ಒಡೆದು ಹೋಗಿದೆ. ಅದರಲ್ಲಿ 2 ಕಾಲ್ಗಳು ಮಾತ್ರ ಕಾಣ್ತಾ ಇದೆ, 2 ಕಾಲುಗಳು ಮಾತ್ರ ಇದೆ. ಅದರ ಮೇಲಿನ ಪಾರ್ಟ್ ಎಲ್ಲ ಏನಿದೆ, ಅಪ್ಪರ್ ಪಾರ್ಟ್ ಅಂದ್ರೆ ಒಬ್ಬ ವ್ಯಕ್ತಿಯ ಕಾಲುಗಿಂತ ಕೆಳಗಿರುವ ಭಾಗ ಮಾತ್ರ ನಿಂತುಕೊಂಡಿದೆ ಆ ಸ್ಟ್ಯಾಚ್ಯೂ ಅಲ್ಲಿ. ಉಳಿದ ಮೇಲಿನ ಭಾಗ ಎಲ್ಲವೂ ಕೂಡ ಕೆಳಗೆ ಬಿದ್ದಿದೆ, ನೆಲದ ಮೇಲೆ ಬಿದ್ದಿದೆ ಅಂತ ಹೇಳ್ತಾರೆ. The face of the statue is partially buried in the sand. ಅಂದ್ರೆ ಅವ್ರ ಮುಖ ಏನು, ಮೇಲಿನ ಭಾಗ ಏನು ಕೂಡ ಇಲ್ಲ, ಬರೀ ಕಾಲಿನ ಕೆಳಗಿನ ಭಾಗ ಮಾತ್ರ ಅಷ್ಟೇ ಆ ಸ್ಟ್ಯಾಚ್ಯೂ ಅಲ್ಲಿ ಉಳ್ಕೊಂಡಿದೆ ಅಲ್ವಾ. ಮತ್ತೆ ಆ ಸ್ಟ್ಯಾಚ್ಯೂ ಅಲ್ಲಿರುವಂತಹ ಆ ಒಂದು ವ್ಯಕ್ತಿಯ ಮುಖ ಏನಿದೆ, ಅದು ನೆಲದ ಮೇಲೆ ಮಣ್ಣಿನ ಒಳಗಡೆ ಹೂತು ಹೋಗಿದೆ ಅಂತ ಹೇಳ್ತಾರೆ. Even though the statue is damaged, the face clearly shows the king proud, angry and arrogant expression. Even though ಅಂದ್ರೆ ಆದ್ರೂ ಕೂಡ ಆ ಒಂದು ಸ್ಟ್ಯಾಚ್ಯೂ ಏನಿದೆ ಮುರಿದು ಬಿದ್ದಿದೆ, ಮೇಲಿನ ಭಾಗ ಫುಲ್ ಮುರಿದು ನೆಲದಲ್ಲಿ ಬಿದ್ದಿದೆ. ಆದ್ರೂ ಕೂಡ ಆ ಸ್ಟ್ಯಾಚ್ಯೂ ಅಲ್ಲಿರುವಂತಹ ಮುಖವನ್ನು ನೋಡಿದಾಗ ಒಬ್ಬ ರಾಜನ ಆಸಿಮಾಂಡಿಯಸ್ ಇದ್ದಾನೆ, ಅವನ ಒಂದು ಪ್ರೌಡ್ ಹೆಮ್ಮೆ ಅಥವಾ ಅವನ ಕೋಪ ಅಥವಾ ಅವನ ಅಹಂಕಾರದ ಒಂದು ಎಕ್ಸ್ಪ್ರೆಷನ್ ಏನಿದೆ ಇನ್ನು ಕೂಡ ಆ ಮುಖದಲ್ಲಿ ಹಾಗೇನೆ ಇದೆ ಎನ್ನುವುದನ್ನ ಅವನು ಹೇಳ್ತಾನೆ. ಆಸಿಮಾಂಡಿಯಸ್ ಸ್ಟ್ಯಾಚ್ಯೂ ಏನಿದೆ ಅದರದ್ದು ಮೇಲಿನ ಭಾಗ ಫುಲ್ ಕೆಳಗಡೆ ಹೀಗೆ ಮುರಿದು ಬಿದ್ದಿದೆ, ಮತ್ತೆ ಅವನ ಕಾಲಿನ ಭಾಗಗಳು ಮಾತ್ರ ಕಾಣ್ತಿದೆ. ಬಟ್ ಆ ಸ್ಟ್ಯಾಚ್ಯೂ ತುಂಬಾ ಹ್ಯೂಜ್ ಆಗಿದೆ. ಆದ್ರೂ ಕೂಡ ಆ ನೆಲದಲ್ಲಿ ಬಿದ್ದ ಮುಖದಲ್ಲಿ ಕೂಡ ಇನ್ನೂ ಒಂದು ಅಹಂಕಾರ ಇದೆ ಅಥವಾ ಅಧಿಕಾರದ ಮದ ಇದೆ, ಒಂದು ಸಿಟ್ಟು ಇದೆ, ಕೋಪ ಇದೆ, ಎಲ್ಲವೂ ಕೂಡ ಆ ಎಕ್ಸ್ಪ್ರೆಷನ್ ಆ ಮುಖದಲ್ಲಿ ಇನ್ನೂ ಇದೆ ಎನ್ನುವುದನ್ನ ಆ ಟ್ರಾವೆಲರ್ ಪೋಯೆಟ್ಗೆ ಹೇಳ್ತಾನೆ. The traveler says that the sculptor who made the statue was very talented. ಅಂದ್ರೆ ಅದನ್ನ ಮಾಡಿದ ಶಿಲ್ಪಿ ಏನಿದ್ದಾನೆ ಅವನು ತುಂಬಾ ಟ್ಯಾಲೆಂಟ್ ಆಗಿರ್ತಾನೆ. He carefully curved the king's facial expression. ಯಾಕಂದ್ರೆ ಅವನು ಎಷ್ಟು ಕೇರ್ಫುಲ್ ಆಗಿ ಆ ಫೇಸಿಯಲ್ ಎಕ್ಸ್ಪ್ರೆಷನ್ ಮಾಡಿದಾನಂದ್ರೆ ಈಗಲೂ ಕೂಡ ಆ ಮುಖವನ್ನ ನೋಡುವಾಗ ಕಾಣ್ತಾ ಇದೆ ಅವನಿಗೆ ಆ ರಾಜನಲ್ಲಿರುವಂತಹ ಒಂದು ಗತ್ತು, ಅವನ ಒಂದು ಹೆಮ್ಮೆಯ ಗತ್ತೇನಿದೆ ಅದು, ಅಥವಾ ಅವನ ಕೋಪ ಅಥವಾ ಅವನ ಅಹಂಕಾರ ಏನಿದೆ, ಒಬ್ಬ ರಾಜ ಅನ್ನುವಂತಹ ಮದ ಏನಿದೆ, ಆ ಎಕ್ಸ್ಪ್ರೆಷನ್ ಅನ್ನು ಕೂಡ ಆ ಶಿಲ್ಪಿ ಅಷ್ಟು ಚಂದ ಮಾಡಿ ಕೆತ್ತಿದ್ದಾನೆ. ಅದು ಇನ್ನೂ ಕೂಡ ಕಾಣ್ತದೆ ಅವನೆಷ್ಟು ಒಂದು ಟ್ಯಾಲೆಂಟೆಡ್ ಎನ್ನುವುದನ್ನ ಈ ಒಂದು ಸ್ಕಲ್ಪ್ಚರ್ ನ ನೋಡಿದಾಗಲೇ ಗೊತ್ತಾಗ್ತದೆ ಎನ್ನುವುದನ್ನ ಅವರು ಹೇಳ್ತಾರೆ. Even after 100 of years, the statue still shows the king pride,
ಕ್ರುಯಾಲಿಟಿ ಆ್ಯಂಡ್ ಡಿಸೈರ್ ಟು ಕಂಟ್ರೋಲ್ ಅದರ್ಸ್. ಅಂದರೆ 100 years ಆಗಿದೆ ಅಂತೆ ಆ ಸ್ಟ್ಯಾಚ್ಯೂವನ್ನು ಮಾಡಿ, ಇನ್ನೂ 100 ವರ್ಷ ಆದರೂ ಕೂಡ, 100 ವರ್ಷ ಆದರೂ ಕೂಡ ಆ ಸ್ಟ್ಯಾಚ್ಯೂ ಅಲ್ಲಿ ಇನ್ನೂ ಕಾಣ್ತಾ ಇದೆ ಆ ರಾಜನ ಪ್ರೈಡ್, ಗತ್ತು, ಅಥವಾ ಅವನ ಒಂದು ಕ್ರೂರತನ, ಅಥವಾ ಅವನ ಇನ್ನೊಬ್ಬರನ್ನ ಕಂಟ್ರೋಲ್ ಮಾಡಬೇಕು ಎನ್ನುವಂತಹ ಅವನ ಒಂದು ವ್ಯಕ್ತಿತ್ವವನ್ನು ಆ ಸ್ಟ್ಯಾಚ್ಯೂ ಇನ್ನೂ ಕೂಡ, ಆ ಸ್ಟ್ಯಾಚ್ಯೂವನ್ನು ನೋಡಿದಾಗ ಇನ್ನೂ ಕೂಡ ಅದು ಕಾಣುವ ಹಾಗೆ ಆ ಒಂದು ಶಿಲ್ಪಿ ಏನಿದ್ದಾನೆ ಅದನ್ನು ಕೆತ್ತಿದ್ದಾನೆ ಅಂತ ಹೇಳ್ತಾರೆ. ದಿಸ್ ಟೆಲ್ ಅಸ್ ದಟ್ ದ ಸ್ಕಲ್ಪ್ಚರ್ ಅಂಡರ್ಸ್ಟುಡ್ ದ ಕಿಂಗ್ಸ್ ಕ್ಯಾರೆಕ್ಟರ್ ವೆರಿ ವೆಲ್. ಇದೆಲ್ಲ ನೋಡುವಾಗ ನಮಗೆ ಅರ್ಥ ಆಗ್ತದೆ ಆ ಸ್ಕಲ್ಪ್ಚರ್ ಏನಿದ್ದಾನೆ, ಶಿಲ್ಪಿ ಏನಿದ್ದಾನೆ, ಅವನಿಗೆ ಆ ರಾಜನ ವ್ಯಕ್ತಿತ್ವ ಹೇಗಿದೆ ಅಂತ ನಿಜವಾಗಿ ಗೊತ್ತಿರುವಂತಹವನು ಅಥವಾ ಪೂರ್ಣವಾಗಿ ತಿಳ್ಕೊಂಡವನು ಆಗಿರ್ತಾನೆ. ಹಾಗಾಗಿ ಮಾತ್ರ ಇದನ್ನು ಅವನಿಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಂತಹ ಒಂದು ಇದು ಹ್ಯೂಜ್ ಒಂದು ಸ್ಟ್ಯಾಚ್ಯೂವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಇಲ್ಲಿ ಟ್ರಾವೆಲರ್ ಅದನ್ನ ಓಸಿಮಂಡಿಯಾಸ್ನ ಒಂದು ಸ್ಟ್ಯಾಚ್ಯೂವನ್ನು ನೋಡ್ಕೊಂಡು ಬಂದಂತಹ ಟ್ರಾವೆಲರ್ ಪೋಯೆಟ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಆನ್ ದ ಬೇಸ್ ಆಫ್ ದ ಸ್ಟ್ಯಾಚ್ಯೂ there is an inscription. It says, "My name is Ozymandias, King of Kings. Look on my works, a mighty and despair." ಅಂದರೆ ಅವನ ಒಂದು ಏನಿದೆ, ಈ ಸ್ಟ್ಯಾಚ್ಯೂ ಇದೆ, ಅದರ ಕೆಳಗಡೆ ಒಂದು ನೋಟನ್ನು ಕೂಡ ಬರೆದಿರ್ತಾರೆ. ಅಂದ್ರೆ ಬರೀ ಅಲ್ಲಿ ಸ್ಟ್ಯಾಚ್ಯೂ ಇರಲ್ಲ. ಈಗ ಯಾವುದಾದ್ರೂ ಶಿಲ್ಪಗಳನ್ನ ಕೆತ್ತಿದಾಗ ಪಕ್ಕದಲ್ಲಿ ಯಾವಾಗ ಕೆತ್ತಿದ್ದು, ಯಾರು ಕೆತ್ತಿಸಿದ್ದು, ಹೀಗೆಲ್ಲ ಒಂದು ಮಾಡ್ತಾರಲ್ವಾ, ಹಾಗೇನೆ ಆ ಒಂದು ಓಸಿಮಂಡಿಯಾ ಸ್ಟ್ಯಾಚ್ಯೂನ ಪಕ್ಕದಲ್ಲಿ ಒಂದು ಬರೆದಿಟ್ಟಿರ್ತಾರೆ. ಅಂದ್ರೆ ಅದರಲ್ಲಿ ಮೈ ನೇಮ್ ಇಸ್ ಓಸಿಮಂಡಿಯಾಸ್, ನನ್ನ ಹೆಸರು ಓಸಿಮಂಡಿಯಾಸ್, ಕಿಂಗ್ಸ್ ಆಫ್ ಕಿಂಗ್, ನಾನು ರಾಜರುಗಳ ರಾಜ, ನನ್ನ ಕೆಲಸಗಳನ್ನೆಲ್ಲ ನೋಡಿ ನಾನೇ ದೇವರು, ನಾನೇ ಎಲ್ಲ ಎನ್ನುವಂತಹದ್ದನ್ನ ಅವನು ಬರೆದಿರ್ತಾನೆ. ನನ್ನಿಂದಲೇ ಎಲ್ಲ, ನಾನೊಬ್ಬ ದೊಡ್ಡ ರಾಜ, ಶ್ರೇಷ್ಠ ರಾಜ, ಮತ್ತೆ ಎಲ್ಲ ರಾಜರುಗಳಿಗೆ ನಾನೇ ರಾಜ, ನನ್ನ ಕೆಲಸಗಳನ್ನು ನೋಡಿ ನನಗಿಂತ ಯಾರು ದೊಡ್ಡವರಿಲ್ಲ, ಅಥವಾ ನಾನೇ ದೇವರು, ನನ್ನಿಂದನೇ ಎಲ್ಲ ಎನ್ನುವಂತಹ ಒಂದು ಸೈಡಲ್ಲಿ ಒಂದು ಬೋರ್ಡಲ್ಲಿ ಅವನ ಏನು ಸ್ಟ್ಯಾಚ್ಯೂ ಇದೆ ಅದರ ಪಕ್ಕದಲ್ಲಿ ಅದನ್ನು ಕೂಡ ಅವನು ಕೆತ್ತಿಸ್ತಾನೆ. Through these words, King Ozymandias is boasting about his greatness. He believes that nobody is as powerful as he is. He challenges all other rulers to look at his achievements, feel defeated. ಅಂದರೆ ಅವನು ಇದನ್ನು ಯಾಕೆ ಬರೆಸ್ತಾನೆ ಅಂದರೆ ಎಲ್ಲರಿಗೂ ಕೂಡ ಅವನೆಷ್ಟು ಗ್ರೇಟ್ ಅನ್ನೋದನ್ನು ಎಲ್ಲರೂ ಕೂಡ ತಿಳ್ಕೊಳ್ಬೇಕು. ನಾನೆಷ್ಟು ಗ್ರೇಟ್ ಆಗಿದ್ದೀನಿ ಅಥವಾ ನಾನೆಷ್ಟು ದೊಡ್ಡ ರಾಜ ಎನ್ನುವುದನ್ನು ಎಲ್ಲರೂ ಕೂಡ ನೋಡಬೇಕು ಎನ್ನುವಂತಹ ಒಂದು ಅವನಿಗೆ ಆಸೆ ಇರುತ್ತೆ. ಮತ್ತೆ ನನಗಿಂತ ಯಾರು ಕೂಡ ಶಕ್ತಿಶಾಲಿ ಇಲ್ಲ ಎನ್ನುವುದು ಪ್ರಪಂಚಕ್ಕೆ ತಿಳಿಯಬೇಕು ಎನ್ನುವ ರೀತಿಯಲ್ಲಿ ಅವನ ಒಂದು ಇದನ್ನ ಸ್ಟ್ಯಾಚ್ಯೂವನ್ನ ಕಟ್ಟಿಸ್ತಾನೆ. ಆ ರಾಜ ಅವನು ಇರುವಾಗಲೇ ಅದನ್ನ ಮಾಡಿಸ್ತಾನೆ. ಅಂದ್ರೆ ನಾನೆಷ್ಟು ದೊಡ್ಡ ಪವರ್ಫುಲ್ ರಾಜ ಇದ್ದೇನೆ, ಅದು ಎಲ್ಲರಿಗೂ ಕೂಡ ಗೊತ್ತಾಗಬೇಕು. ಮತ್ತೆ ಬೇರೆ ಬೇರೆ ರಾಜರುಗಳಿಗೆ ಕೂಡ ಅವನು ಚಾಲೆಂಜ್ ಮಾಡ್ತಾನೆ, ನನ್ನ ಅಚೀವ್ಮೆಂಟ್ ಅನ್ನ ನೋಡಿ, ನನ್ನನ್ನು ನಿಮಗೆ ಸೋಲಿಸಲಿಕ್ಕೆ ಸಾಧ್ಯವೂ ಇಲ್ಲ, ನನ್ನ ಅಚೀವ್ಮೆಂಟ್ ಅನ್ನ ನೋಡಬೇಕು ನೀವು ಅನ್ನೋದನ್ನೆಲ್ಲವನ್ನು ಇನ್ನು ಮುಂದೆ ಬರುವಂತಹ ರಾಜರುಗಳು ಕೂಡ ನನ್ನ ಸ್ಟ್ಯಾಚ್ಯೂವನ್ನು ನೋಡಬೇಕು, ಅವರಿಗೆ ಗೊತ್ತಾಗಬೇಕು ನಾನು ಎಂತಹ ರಾಜ, ನನ್ನನ್ನು ಯಾರು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರಿಗೂ ತಿಳಿಯಬೇಕು ಎನ್ನುವಂತಹ ಉದ್ದೇಶದಿಂದ ಅವನೊಂದು ಸ್ಟ್ಯಾಚ್ಯೂವನ್ನು ಕಟ್ಟಿಸ್ತಾನೆ. ಇನ್ನು ಬಟ್ ವೆನ್ ವಿ ಲುಕ್ ಅರೌಂಡ್ ದ ಸ್ಟ್ಯಾಚ್ಯೂ ದೆರ್ ಇಸ್ ಎ ಗ್ರೇಟ್ ಸರ್ಪ್ರೈಸ್. ಅಂದರೆ ಆ ಸ್ಟ್ಯಾಚ್ಯೂವನ್ನು ನೋಡಿದಾಗ ನಮಗೊಂದು ದೊಡ್ಡ ಸರ್ಪ್ರೈಸ್ ಕಾದಿರ್ತದೆ. ದೇರ್ ಆರ್ ನೋ ಗ್ರೇಟ್ ಬಿಲ್ಡಿಂಗ್ಸ್, ನೋ ಪ್ಯಾಲೇಸ್, ನೋ ಆರ್ಮಿ, ನೋ ಕಿಂಗ್ಡಮ್ ಲೆಫ್ಟ್, ಎವ್ರಿಥಿಂಗ್ ಹ್ಯಾಸ್ ಡಿಸಪಿಯರ್ಡ್. ಅಂದರೆ ಅವನು ಅಷ್ಟೆಲ್ಲ ಮಾಡಿಸುವಾಗ ಅವನ ಹತ್ರ ದೊಡ್ಡ ಬಿಲ್ಡಿಂಗ್, ತುಂಬ ಮಹತ್ತರವಾದ ಒಂದು ಬಿಲ್ಡಿಂಗ್ಗಳಿದ್ದವು, ಅಥವಾ ದೊಡ್ಡ ಅರಮನೆ ಇತ್ತು, ಅಥವಾ ಅವನ ಜೊತೆ ಒಂದು ತುಂಬ ಸೈನ್ಯ ಇತ್ತು, ಮತ್ತೆ ಒಂದು ಸಾಮ್ರಾಜ್ಯವೇ ಅವನ ಜೊತೆಯಲ್ಲಿತ್ತು ಆ ರಾಜನ ಹತ್ರ. ಆದರೆ ಈಗ ಆ ಒಂದು ಸ್ಟ್ಯಾಚ್ಯೂವನ್ನು ನೋಡುವಾಗ ಅದ್ರ ಹತ್ರ ಏನೂ ಇರಲ್ಲ, ಖಾಲಿ ಅವನ ಒಂದು ಸ್ಟ್ಯಾಚ್ಯೂ ಕಾಲಿನ ಭಾಗದಲ್ಲಿರುವಂತಹ ಭಾಗದಿಂದ ಕೆಳಗಡೆ ಬರುವಂತಹ ಅಷ್ಟೇ ಸ್ಟ್ಯಾಚ್ಯೂ ಇರುವುದು. ಅದರಲ್ಲಿ ಕೂಡ ಅಪ್ಪರ್ ಪಾರ್ಟ್ ಏನಿದೆ ಅದು ಕೂಡ ಕೆಳಗಡೆ ಬಿದ್ದಿದೆ, ಅವನ ಮುಖ ನೆಲದ ಮೇಲೆ ಬಿದ್ದಿದೆ. ಅವನಲ್ಲಿರುವಂತಹ ಅಂತಹ ಅಹಂಕಾರದಲ್ಲಿ ಮೆರೆಯುತ್ತಿದ್ದಂತಹ ಸಾಮ್ರಾಜ್ಯವಾಗಲಿ, ಸೈನ್ಯವಾಗಲಿ, ಅರಮನೆಯಾಗಲಿ, ಅಥವಾ ಅವನ ಇಡೀ ಸಾಮ್ರಾಜ್ಯ ಯಾವುದು ಕೂಡ ಅವನ ಜೊತೆಯಲ್ಲಿಲ್ಲ, ಎಲ್ಲವೂ ಕೂಡ ಕಣ್ಮರೆಯಾಗಿದೆ. ಓನ್ಲಿ ದ ಬ್ರೋಕನ್ ಸ್ಟ್ಯಾಚ್ಯೂ ರಿಮೇನ್ಸ್. ಅಂದ್ರೆ ಬರೀ ಒಂದು ಖಾಲಿ ಒಡೆದು ಹೋಗಿರುವಂತಹ ಈ ಸ್ಟ್ಯಾಚ್ಯೂ ಈಗ ಉಳ್ಕೊಂಡಿದೆ. ಎಂತಹ ದೊಡ್ಡ ರಾಜ ಎನ್ನುವ ಅಹಂಕಾರ ರಾಜನಲ್ಲಿತ್ತು, ಆದರೆ ಈಗ ಯಾವುದು ಕೂಡ ಇಲ್ಲ, ಬರೀ ಒಂದು ಒಡೆದು ಹೋಗಿರುವಂತಹ ಸ್ಟ್ಯಾಚ್ಯೂ ಮಾತ್ರ ಇದೆ. ಅರೌಂಡ್ ಇಟ್ ದೆರ್ ಇಸ್ ನಥಿಂಗ್ ಎಕ್ಸೆಪ್ಟ್ ಎಂಡ್ಲೆಸ್ ಸ್ಯಾಂಡ್ ಸ್ಟ್ರೆಚಿಂಗ್ ಇನ್ ಎವ್ರಿ ಡೈರೆಕ್ಷನ್. ಅಂದ್ರೆ ಖಾಲಿ ಮಣ್ಣಲ್ಲಿ ಬಿದ್ದಿರುವಂತಹ ಆ ಒಂದು ಮುಖ ಅಥವಾ ಅವನ ಸ್ಟ್ಯಾಚ್ಯೂ ಏನಿದೆ ಅದು ಮಾತ್ರ ಈಗ ಕಾಣ್ತಾ ಇದೆ, ಬಿಟ್ಟರೆ ಬೇರೆ ಏನು ಕೂಡ ಅದ್ರ ಸುತ್ತಮುತ್ತ ಏನು ಕೂಡ ಕಾಣ್ತಾ ಇಲ್ಲ. ಇನ್ನು
This creates a powerful contrast. The king wanted people to remember him forever, but time has destroyed everything he built. His pride could not protect his kingdom from the ಪವರ್ ಆಫ್ ಟೈಮ್. ಅಂದ್ರೆ ಇದೆಲ್ಲ ಅವನಿಗೆ ಏನ್ ಬೇಕಿತ್ತು ಅಂದ್ರೆ, ಅವನು ದೊಡ್ಡ ರಾಜ ಅಥವಾ ಅವನು ದೊಡ್ಡ ಒಂದು ಸಾಮ್ರಾಜ್ಯಾಧಿಪತಿ ಎನ್ನುವುದು ಎಲ್ಲರಿಗೂ ಕೂಡ ಯಾವಾಗ್ಲೂ ಕೂಡ ಗೊತ್ತಾಗಬೇಕು ಎನ್ನುವಂತ ಒಂದು ಉದ್ದೇಶದಿಂದ, ಅಹಂಕಾರದಿಂದ ಅವನು ಆ ಒಂದು ಸ್ಟ್ಯಾಚುವನ್ನ ಕಟ್ಟಿಸ್ತಾನೆ, ಅಥವಾ ಒಂದು ದೊಡ್ಡ ಒಂದು ಅವನಿಗೆ ಹೋಲುವಂತಹ ಒಂದು ಮೂರ್ತಿಯನ್ನ ಅವನು ಕೆತ್ತಿಸ್ತಾನೆ. ಆದ್ರೆ ಈಗ ಎಲ್ಲವೂ ಅವನು ಕಟ್ಟಿರುವಂತಹ ಆ ಎಲ್ಲ ಕೂಡ ಈಗ ಬಿದ್ದು ಹೋಗಿದೆ, ಎಂತ ಕೂಡ ಇಲ್ಲ, ಎಲ್ಲವೂ ಕೂಡ ಸಮಯ ಎನ್ನುವಂತಹದ್ದು ನಾಶ ಮಾಡಿದೆ. ಅವನ ಏನು ಇಡೀ ಕಿಂಗ್ಡಮ್ ಏನಿದೆ ಅಥವಾ ಅವನ ಸಾಮ್ರಾಜ್ಯ, ಅವನ ಜೊತೆ ಇದ್ದಂತಹ ಎಲ್ಲ ವೆಲ್ತ್ ಏನಿದೆ, ಸಾಮ್ರಾಜ್ಯ ಏನಿದೆ, ಯಾರಿಗೂ ಕೂಡ ಆ ಒಂದು ಸ್ಟ್ಯಾಚ್ಯೂವನ್ನ ಉಳಿಸ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಸಮಯದ ಮುಂದೆ ಎಲ್ಲರೂ ಕೂಡ ಸೋಲ್ಬೇಕು. ಹಾಗೇನೆ ಈ ರಾಜನ ಈ ಒಂದು ಮೂರ್ತಿ ಅಥವಾ ಅಹಂಕಾರ ಕೂಡ ಸೋಲ್ಲೇಬೇಕು. ಇದುವೇ ಒಂದು ಸಮಯ ಎನ್ನುವಂತಹ ಒಂದು ಸಮಯದ ಶಕ್ತಿ ಎನ್ನುವಂತಹದನ್ನ ನಾವಿಲ್ಲಿ ನೋಡಬಹುದು ಎಂದು ಟ್ರಾವೆಲರ್ ಏನು ನೋಡ್ಕೊಂಡು ಬಂದಿದ್ದಾರಲ್ಲ ಓಸಿಮಂಡಿಯಾಸ್ ಸ್ಟ್ಯಾಚ್ಯೂವನ್ನ, ಅದನ್ನ ಪೋಯೆಟ್ಗೆ ಹೀಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ದ ಪೋಯಮ್ ಟೀಚಸ್ that human life is temporary. Riches, power, fame and kingdom cannot last forever. ಅಂದ್ರೆ ಈ ನಮಗೆ ಪೋಯಮ್ ಏನನ್ನ ಹೇಳ್ಕೊಡ್ತದೆ ಅಂದ್ರೆ, ನಮ್ಮ ಹತ್ರ ಏನೇ ಇರಲಿ, ಈ ಮನುಷ್ಯನ ಜೀವನ ಎನ್ನುವಂತಹದ್ದು ಟೆಂಪರರಿ. ಶ್ರೀಮಂತಿಕೆ ಇರಲಿ, ಪವರ್ ಇರಲಿ, ನಮಗೆ ಒಂದು ಹೆಸರು ಇರಲಿ ಅಥವಾ ಒಂದು ಸಾಮ್ರಾಜ್ಯವೇ ಇರಲಿ, ಎಲ್ಲವೂ ಕೂಡ ನಶಿಸಿ ಹೋಗ್ಲೇಬೇಕು ಒಂದಲ್ಲ ಒಂದು ದಿನ. ನೇಚರ್ ಅಂಡ್ ಟೈಮ್ ಆರ್ ಮಚ್ ಸ್ಟ್ರಾಂಗರ್ ದೆನ್ ಹ್ಯೂಮನ್ ಬೀಯಿಂಗ್ಸ್. ಅಂದ್ರೆ ಮನುಷ್ಯನಿಗಿಂತ ಈ ನೇಚರ್, ಪ್ರಕೃತಿ ಮತ್ತೆ ಸಮಯ ಎನ್ನುವುದು ತುಂಬಾ ಶಕ್ತಿಶಾಲಿ. ಮನುಷ್ಯನು ಏನೂ ಅಲ್ಲ ಎರಡರ ಎದುರುಗಡೆ ಮನುಷ್ಯ ಏನೇನು ಅಲ್ಲ. ನೋ ಮ್ಯಾಟರ್ ಹೌ ಪವರ್ಫುಲ್ ಎ ಪರ್ಸನ್ ಬಿಕಮ್ಸ್, ಒನ್ ಡೇ ಎವ್ರಿಥಿಂಗ್ ವಿಲ್ ಕಮ್ ಟು ಅನ್ ಎಂಡ್. ಅಂದ್ರೆ ಏನೇ ಆಗಿರ್ಲಿ, ಒಬ್ಬ ಮನುಷ್ಯ ಎಷ್ಟೇ ಶಕ್ತಿಶಾಲಿಯಾಗಿರ್ಲಿ, ಒಂದಲ್ಲ ಒಂದು ದಿವಸ ಎಲ್ಲವೂ ಕೂಡ ಕೊನೆಗೊಳ್ಳಲೇಬೇಕು ಎನ್ನುವುದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಶೆಲ್ಲೆ ಆಲ್ಸೋ praises the sculpture. Although the king and his empire have disappeared, the sculpture are still alive. ಆದ್ರೂ ಕೂಡ ಹೇಳ್ತಾರೆ, ಇದನ್ನ ಮಾಡಿರುವಂತ ಸ್ಕಲ್ಪ್ಚರ್ ಏನಿದ್ದಾರೆ, ಶಿಲ್ಪಿ ಏನಿದ್ದಾರೆ, ಅವರು ಕೂಡ ಇಲ್ಲ. ಹಾಗೇನೆ ಆ ಕಿಂಗ್ ಅಂತಹ ಒಂದು ಅಹಂಕಾರದಿಂದ ಮೆರೆಯುತ್ತಿದ್ದಂತಹ ಓಸಿಮಂಡಿಯಾಸ್ ಏನಿದ್ದಾನೆ, ಅವನು ಕೂಡ ಇಲ್ಲ. ಆದರೆ ಸ್ಟಿಲ್ ಈ ಒಂದು ಸ್ಕಲ್ಪ್ಚರ್ ಏನಿದೆ ಅದು ಮಾತ್ರ ಇದೆ. Through the statue, people can still understand the king's personality. This shows that an art can sometimes last forever ಅಥವಾ ಲಾಸ್ಟ್ ಲಾಂಗರ್ ದೆನ್ ಪೊಲಿಟಿಕಲ್ ಪವರ್. ಅಂದ್ರೆ ಒಬ್ಬ ರಾಜನಿಗಿರುವಂತಹ ಒಂದು ಅಧಿಕಾರ ಏನಿದೆ ಎಲ್ಲವೂ ಕೂಡ ಒಂದಿನ ಹೋಗುವಂತಹದ್ದೇ, ಯಾವತ್ತೂ ಕೂಡ ಅದು ಶಾಶ್ವತ ಅಲ್ಲ. ಆದ್ರೆ ಈ ಸ್ಕಲ್ಪ್ಚರ್ ಏನು ಮಾಡಿರುವಂತಹ ಒಂದು ಈ ಶಿಲ್ಪ ಕಲೆ ಏನಿದೆ, ಇದು ಮಾತ್ರ ಹೋಗಿಲ್ಲ. ಇನ್ನು ರಾಜನೂ ಇಲ್ಲ ಅಥವಾ ಅದನ್ನ ಕೆತ್ತಿದ ಶಿಲ್ಪಿ ಕೂಡ ಈಗ ಇಲ್ಲ. ಆದರೆ ಈ ಒಂದು ಸ್ಟ್ಯಾಚ್ಯೂ ಏನಿದೆ, ಇದು ಒಡೆದು ಹೋದ್ರೂ ಕೂಡ ಇದರಲ್ಲಿ ಈ ಒಂದು ಸ್ಕಲ್ಪ್ಚರ್ ಅಲ್ಲಿ ರಾಜನಿದ್ದ ಅಥವಾ ರಾಜನ ಅಹಂಕಾರ ಗೊತ್ತು ಹೇಗಿತ್ತು ಎಂಬುದನ್ನೆಲ್ಲ ನಾವು ಈಗಲೂ ಕೂಡ ನೋಡಬಹುದಾಗಿದೆ. ಆದ ಕಾರಣ ಒಂದು ಎಂತಹ ಅಧಿಕಾರಕ್ಕಿಂತಲೂ ಕೂಡ ಒಂದು ಆರ್ಟ್ ಅನ್ನುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಅಥವಾ ಒಂದು ಆರ್ಟ್ ಅನ್ನುವಂಥದ್ದು ಎಷ್ಟು ವರ್ಷ ಕೂಡ ಇರುವಂತಹದ್ದು ಎನ್ನುವುದನ್ನು ಕೂಡ ಇಲ್ಲಿ ಕವಿ ಒಂದು ಸ್ಪೆಷಲೈಸ್ ಆಗಿ ಹೇಳ್ತಾನೆ. ಅಂದ್ರೆ ರಾಜನೂ ಇಲ್ಲ ಅಥವಾ ರಾಜನನ್ನ ಕೆತ್ತಿಸಿದಂತಹ ಒಂದು ಶಿಲ್ಪಿ ಕೂಡ ಇಲ್ಲದಿದ್ರೆ ಕೂಡ ಆ ಆರ್ಟ್ ಎನ್ನುವಂಥದ್ದು ಈಗಲೂ ಕೂಡ ಜೀವಂತಿಕೆಯಿಂದ ಇರುತ್ತದೆ, ಅಥವಾ ಇದು ಫಾರೆವರ್ ಅಂದ್ರೆ ಶಾಶ್ವತವಾಗಿ ಇರುವಂತಹದ್ದು ಎನ್ನುವುದನ್ನು ಕೂಡ ಇಲ್ಲಿ ರಾಜ ಹೇಳ್ತಾರೆ, ಪೋಯೆಟ್ ಹೇಳ್ತಾರೆ. ಸೊ ಓವರ್ ಆಲ್ ಇದರಂತ ಸೆಂಟ್ರಲ್ ಐಡಿಯಾವನ್ನ ನಾವು ನೋಡುದಾದ್ರೆ, ಅಂದ್ರೆ ಓವರ್ ಆಲ್ ಸಮ್ಮರಿ ಅಂತ ಕೂಡ ಹೇಳ್ಬೋದು. ನೋಡುದಾದ್ರೆ, ದ ಸೆಂಟ್ರಲ್ ಐಡಿಯಾ ಆಫ್ ದ ಪೋಯಮ್ ಇಸ್ ದಟ್ ಪವರ್, ಪ್ರೈಡ್ ಅಂಡ್ ವೆಲ್ತ್ ಆರ್ ಟೆಂಪರರಿ. ಟೈಮ್ ಡೆಸ್ಟ್ರಾಯ್ಸ್ ಎವ್ರಿಥಿಂಗ್ ಕ್ರಿಯೇಟೆಡ್ ಬೈ ಹ್ಯೂಮನ್. Therefore, people should be humble and should not be proud of their position and success. ಅಂದ್ರೆ ಮನುಷ್ಯನ ಜೀವನದಲ್ಲಿ ಎಲ್ಲ ಟೆಂಪರರಿ ಆಗಿರುತ್ತೆ. ಒಬ್ಬ ಹೆಮ್ಮೆ ಇರಲಿ, ಅಧಿಕಾರ, ಅವನ ಹತ್ರ ಇರುವಂತಹ ಆಸ್ತಿ, ದುಡ್ಡು ಎಲ್ಲವೂ ಕೂಡ ಟೆಂಪರರಿ. ಸಮಯ ಎನ್ನುವಂತಹದ್ದು ಎಲ್ಲವನ್ನ ಕೂಡ ಇದೆಲ್ಲವನ್ನ ಕೂಡ ಮನುಷ್ಯ ಕ್ರಿಯೇಟ್ ಮಾಡಿರುವಂತದ್ದು. ಈ ಕಿಂಗ್ಡಮ್ ಏನಿದೆ, ಒಂದು ಹೆಮ್ಮೆ ಅಥವಾ ಒಂದು ಶಕ್ತಿ ಎಲ್ಲವೂ ಕೂಡ ಒಬ್ಬ ಮನುಷ್ಯಂದು. ಆದ್ರೆ ಸಮಯದ ಎದುರು ಕೂಡ ಎಲ್ಲವೂ ಕೂಡ ಒಂದಲ್ಲ ಒಂದಿನ ಸೋಲ್ಲೇಬೇಕು. ಆದ್ರಿಂದಾಗಿ ಯಾವಾಗ್ಲೂ ಕೂಡ ಮನುಷ್ಯರು ಅವರಲ್ಲಿರುವಂತಹ ಒಂದು ಪೊಸಿಷನ್, ಅವರಿರುವಂತಹ ಒಂದು ಸ್ಥಾನಮಾನ ಅಥವಾ ಅವರ ಯಶಸ್ವಿ ಜೀವನವನ್ನ ಇಟ್ಕೊಂಡು ಯಾವತ್ತು ಅಹಂಕಾರದಿಂದ ಇರಬಾರ್ದು. ಬದಲಾಗಿ ಹಂಬಲ್ ಆಗಿರ್ಬೇಕು, ಇನ್ನೊಬ್ಬರ ಜೊತೆ ವಿನಮ್ರವಾಗಿರ್ಬೇಕು, ಇನ್ನೊಬ್ಬರ ಜೊತೆ ಸಹನೆಯಿಂದ, ತಾಳ್ಮೆಯಿಂದ, ನೆಮ್ಮದಿಯಿಂದ, ಒಳ್ಳೆಯ ರೀತಿಯಲ್ಲಿ ಇನ್ನೊಬ್ಬರನ್ನ ನೋಡ್ಕೊಳ್ಬೇಕು, ಅಥವಾ ಇನ್ನೊಬ್ಬರಿಗೆ ತೊಂದರೆ ಮಾಡದೆ ನಾವು ಬದುಕಬೇಕು. ಅಹಂಕಾರದಿಂದ ನಾವು ಇರಬಾರ್ದು. ಎಲ್ಲವೂ ಕೂಡ ಇಲ್ಲಿ ಟೆಂಪರರಿ, ನಶ್ವರ ಜಗತ್ತು ಎನ್ನುವುದನ್ನ ಇಲ್ಲಿ ಕವಿ ಎಲ್ಲರಿಗೂ ಕೂಡ ಅರ್ಥ ಮಾಡಿಸ್ತಾರೆ ಈ ಒಂದು ಪೋಯಂನ ಮೂಲಕ. ಅಥವಾ ಓಸಿಮಾಂಡಿಯಾಸ್ ಎನ್ನುವಂತಹ ಒಬ್ಬ ಅಹಂಕಾರಯುತವಾದ ಒಬ್ಬ ವ್ಯಕ್ತಿ ಏನಿದ್ದಾರೆ, ರಾಜ ಏನಿದ್ದಾರೆ, ಅಥವಾ ಅವನ ಸ್ಟ್ಯಾಚ್ಯೂ ಮುಖಾಂತರ ಜನತೆಗೆ ಎಲ್ಲವನ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ.
ಮಾರಲ್ ಆಫ್ ದ ಪೋಯಮ್ ಏನಪ್ಪಾ ಅಂದ್ರೆ, ದ ಮಾರಲ್ ಆಫ್ ದ ಪೋಯಮ್ ಈಸ್ ಪ್ರೈಡ್ ಅಂಡ್ ಅರೋಗೆನ್ಸ್ ನೆವರ್ ಲಾಸ್ಟ್ ಫಾರ್ ಎವರ್. ಏನು ನಮ್ಮ ಒಬ್ಬ ರಾಜ ಎನ್ನುವಂತ ಅಹಂಕಾರ ಏನಿದೆ, ಅಥವಾ ಅವನೊಂದು ಪ್ರೈಡ್ ಏನಿದೆ, ಅಥವಾ ಅಹಂಕಾರ ಏನಿರುತ್ತೆ, ಅದು ಯಾವತ್ತೂ ಕೂಡ ಇರುವುದಿಲ್ಲ. ಟೈಮ್ ಈಸ್ ಮೋರ್ ಪವರ್ಫುಲ್ ದೆನ್ ಕಿಂಗ್ಸ್ ಅಂಡ್ ಎಂಪೈರ್ಸ್. ಅಂದ್ರೆ ಸಮಯ ಒಂದು ಎಲ್ಲದಕ್ಕಿಂತ ಕೂಡ ಪವರ್ಫುಲ್, ಶಕ್ತಿಶಾಲಿಯಾದದ್ದು. ಒಂದು ರಾಜ ಅಥವಾ ಅವನ ಸಾಮ್ರಾಜ್ಯ ಎಲ್ಲದಕ್ಕಿಂತ ಮುಖ್ಯವಾಗಿ ಇರುವಂತಹದ್ದು ಅಥವಾ ಶಕ್ತಿಶಾಲಿಯಾಗಿ ಅಂತ ಬರುವಂತಹದ್ದು ಸಮಯ. ಅದರ ಮುಂದೆ ಎಲ್ಲವೂ ಕೂಡ ನಶ್ವರ. ಅದು ಎಂತಹ ಸಾಮ್ರಾಜ್ಯ ಇರಲಿ, ಎಂತಹ ಶಕ್ತಿಶಾಲಿ ಇರಲಿ, ಎಲ್ಲವೂ ಕೂಡ ಸಮಯದ ಮುಂದೆ ಶರಣಾಗಲೇಬೇಕು. ಸಮಯಕ್ಕಿಂತ ದೊಡ್ಡದಾದ ಶಕ್ತಿ ಬೇರೆ ಯಾವುದೂ ಇಲ್ಲ. ಪ್ರಕೃತಿ ಮತ್ತೆ ಸಮಯ ಎರಡು ಕೂಡ ಅತ್ಯಂತ ಶಕ್ತಿಶಾಲಿಯಾದದ್ದು ಎನ್ನುವುದನ್ನ ಕವಿ ಇಲ್ಲಿ ಓಸಿಮಾಂಡಿಯಾಸ್ ಎನ್ನುವಂತಹ ಒಬ್ಬ ದುರಂಕಾರದ ರಾಜನ ಒಂದು ಸ್ಟ್ಯಾಚ್ಯೂ ಮುಖಾಂತರ ಎಲ್ಲ ಜನರಿಗೆ ತಿಳಿಸಿಕೊಡ್ತಾರೆ. ಇದಿಷ್ಟು ಕೂಡ ಈ ಒಂದು ಕವಿತೆಯ ಸಾರಾಂಶ ಆಗಿರುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಸಾರಾಂಶ, ಮತ್ತೆ ತುಂಬಾ ಈಸಿಯಾಗಿ ನಮಗೆ ಅಂಡರ್ಸ್ಟ್ಯಾಂಡ್ ಆಗುವಂತಹದ್ದು. ಸೊ ನೀವು ಇದನ್ನ ಒಂದ್ಸಲ ಪಠ್ಯಭಾಗದಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ಪಠ್ಯಭಾಗದಲ್ಲಿ ಕೊಟ್ಟಿರುವಂತಹ ಈ ಒಂದು ಕವನವನ್ನ ಓದ್ಕೋಬೇಕಾಗುತ್ತೆ. ನಂತರ ನೀವು ರಾಜರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ, ಅಂದ್ರೆ ಸಾರಿ ರಾಜ ಅಲ್ಲ, ಪೋಯೆಟ್ ಏನಿದ್ದಾರೆ ಅವ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅದರ ನಂತರ ಪೋಯಮ್ಮಿನ ಏನು ಎಸ್ಸೆ ಇದೆ ಅಥವಾ ಸಮ್ಮರಿ ಏನಿದೆ, ಇದನ್ನ ನೀವು ಒಂದ್ಸಲ ಓದ್ಕೊಂಡ್ರೆ ಎಕ್ಸಾಮ್ ಬರಲಿಕ್ಕೆ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ನಿಮ್ಗೆ ಯಾರಿಗಾದ್ರೂ ಈ ಎಸ್ಸೆ ಬೇಕಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ. ಧನ್ಯವಾದಗಳು ಸ್ನೇಹಿತರೆ.